ಎಲ್ಲರಿಗೂ ನಮಸ್ಕಾರ. ತಾಳ್ಮೆಯಿಂದ ಪೂರ್ತಿ ವಿಡಿಯೋ ಕೇಳಿ, ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ, ಹೆಣ್ಣು ನಂದಾದೀಪ ಅಂತ ಹಿರಿಯರು ಹೇಳ್ತಾರೆ. ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡ್ಲೇಬೇಕು. ಹಾಗಾದ್ರೆ ಬನ್ನಿ, ಹೆಂಗಸರು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡ್ಲೇಬೇಕಾದಂತಹ ಕೆಲಸಗಳು ಯಾವುವು? ಹೆಂಗಸರು ತನ್ನ ಗಂಡನ ಜೊತೆ ಸಂಭೋಗ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು. ಗಂಡನಿಗೆ ಅತಿಯಾಗಿ ಸಂಭೋಗ ಆಸಕ್ತಿ ಜಾಸ್ತಿ ಇದ್ದರೆ ಬೇಸರಿಸದೆ ಗಂಡನ ಇಚ್ಛೆಗೆ ಅನುಗುಣವಾಗಿ ಇರಬೇಕು. ಇಲ್ಲದಿದ್ರೆ ಸಂಸಾರದಲ್ಲಿ ವಿರಸ ಉಂಟಾಗ್ತದೆ. ಹೆಂಗಸರೇ ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ. ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರ್ದು. ಈ ತಪ್ಪಾದ್ರೆ ಕೆಟ್ಟ ಗುಣದ ಮಕ್ಕಳು ಜನಿಸ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದ್ರೆ 5 ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ. ನೆನ್ಪಿಡಿ. ಇನ್ನು ಮುಖ್ಯವಾದ ವಿಚಾರವೆಂದರೆ ದಂಪತಿಗಳು ಮಲಗುವ ಕೊಠಡಿ ಕಗ್ಗತ್ತಲಾಗಿ ಇರಬಾರ್ದು. ಕನಿಷ್ಠ ಪಕ್ಷ ಚಿಕ್ಕ ದೀಪ ಅಥವಾ ಬಲ್ಪಾದರೂ ಇರಲೇಬೇಕು. ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದ್ರೆ ಜೀವನದಲ್ಲಿ ದಾರಿದ್ರ್ಯ ಕಾಡ್ತದೆ. ಅಷ್ಟೇ ಅಲ್ಲದೆ ಮಕ್ಕಳೂ ಸಹ ದಾರಿದ್ರ್ಯ ಅನುಭವಿಸ್ತಾರೆ. ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು. ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ ಅಂದ್ರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು. ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು. ಆದ್ರೆ ಹೆಂಗಸರು ಕೈ ಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು. ಹಾಗೂ ಹೆಗಲು ಸ್ನಾನ ಅಂದ್ರೆ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರ್ದು. ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದ್ರೆ ಸಾಕು. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರಗಳನ್ನು ಮಾತನಾಡಲೇಬೇಡಿ. ಯಾವುದೇ ಸಾಲದ ಸಮಸ್ಯೆ ಅಥವಾ ಇನ್ಯಾವುದೇ ಬೇಸರ ಅಥವಾ ಕೋಪ ತರುವ ವಿಚಾರ ಬೇಡ. ಗಂಡನ ಬಳಿ ನಗುತ್ತಾ ಮಾತನಾಡುತ್ತಾ ಮಲಗುವುದು ಒಳ್ಳೆಯದು. ಏಕೆಂದ್ರೆ ಮಲಗುವ ಮುನ್ನ ದುಃಖದ ಕೋಪದ ವಿಚಾರ ಮಾತನಾಡುವುದು ಒಳ್ಳೆಯದಲ್ಲ. ಅದು ನಿಮ್ಮ ಸುಖ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ಸ್ನೇಹಿತರೆ, ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸ್ತಾನೆ. ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಬೇಕು. ಪತಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡ್ತಾನೋ ಆ ರೀತಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತದೆ. ಸ್ನೇಹಿತರೆ, ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು. ಪ್ರತಿಯೊಬ್ಬ ಹೆಣ್ಣಿಗೆ ಗಂಡನಿಲ್ಲದೆ ಪ್ರಪಂಚವಿಲ್ಲ. ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವ ಆಗಿರ್ತಾನೆ. ಹೆಂಡತಿ ಎಷ್ಟೇ ದುಡಿದರೂ ಅದಕ್ಕೆ ಗಂಡನ ಸಂಪಾದನೆ ಸೇರಿದಾಗ ಮಾತ್ರ ಅದರ ತೂಕ ಮತ್ತು ಬೆಲೆ ಹೆಚ್ಚುವುದು. ಗಂಡನ ಶ್ರಮಕ್ಕೆ, ದುಡಿಮೆಗೆ ಅಷ್ಟು ಬೆಲೆ ಇದೆ. ಆದ್ದರಿಂದ ಗಂಡನ ಪ್ರತಿ ಕಷ್ಟದಲ್ಲೂ ಪತ್ನಿಯಾದವಳು ಭಾಗಿಯಾಗಬೇಕು. ಇಲ್ಲವಾದರೆ ಸಂಸಾರ ನಡೆಸುವುದೇ ಕಷ್ಟವಾಗ್ತದೆ. ಇನ್ನು ಗಂಡ ಹೆಂಡತಿಯ ಜಗಳವಾದಾಗ ಹೆಂಡತಿಯಾದವಳು ಕ್ಷಮೆ ಕೇಳಲು ಮುಂದಾಗಬೇಕು. ಏಕೆಂದ್ರೆ ಗಂಡಸರಿಗೆ ಅಹಂ ಜಾಸ್ತಿ. ಜಗಳ ಮುಂದುವರೆದರೆ ಮನೆಯ ಮನಸ್ಥಿತಿಯ ಪರಿಸ್ಥಿತಿ ಹದಗೆಡ್ತದೆ. ಇದರ ಪರಿಣಾಮ ಮಕ್ಕಳ ಮತ್ತು ಮನೆಯ ಸದಸ್ಯರ ಮೇಲೆ ಬೀರುತ್ತದೆ. ಆದ್ದರಿಂದ ನೀವೇ ಕ್ಷಮೆ ಕೇಳುವುದು ಉತ್ತಮ. ಇದರಿಂದ ನೀವೇ ದೊಡ್ಡವರಾಗ್ತೀರಾ ಹೊರತು ಸಣ್ಣವರಾಗುವುದಿಲ್ಲ. ಅದುವಲ್ಲದ ಗಂಡ ಹೊರಗಿನ ಟೆನ್ಷನ್, ವರ್ಕ್ ಪ್ರೆಷರ್ನಲ್ಲಿ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು. ಆದ್ರೆ ಅದನ್ನ ಹೆಂಡತಿಯಾದವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಗಂಡನಲ್ಲಿ ನಾಚಿಕೆಯಿಲ್ಲದೆ ಕ್ಷಮೆ ಕೇಳಬೇಕು. ಇದು ಸಂಸಾರದ ಒಳಿತಿಗಾಗಿ. ಹೆಣ್ಣೆ ಸಂಸಾರದ ಕಣ್ಣು. ಮರೆಯದಿರಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.